ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್ 11 ಹೌದು, ಬಹುದಿನದ ನಂತರ ಡ್ರೀಮ್ 11 ಯೂಸರ್ಸ್ಗೆ ಕೆಲವೊಂದು ಅಪ್ಡೇಟ್ಗಳಿವೆ. ಸೊ ಆ ಅಪ್ಡೇಟ್ಗಳು ಯಾವುದಂತ ನಾವು ಇವಾಗ ನೋಡೋಣ. ಸೊ ಫಸ್ಟ್ ಅಪ್ಡೇಟ್ ಬಂದು ಡ್ರೀಮ್ 11 ಅಥವಾ ರಿಯಲ್ ಮನಿ ಗೇಮಿಂಗ್ಗಳಿಗೆ ಸಂಬಂಧಿಸಿದ ಸಂಸ್ಥೆಗಳೇನಿದೆ ಅದರ ಶೇರ್ ವ್ಯಾಲ್ಯೂ ಇವಾಗ ಬೀಳ್ತಾ ಇದೆ ಅಂತೆ. ಸೊ ಅಂದ್ರೆ ಮೇಲಕ್ಕೆ ಹೋಗ್ತಾ ಇಲ್ಲ, ಕೆಳಗಡೆ ಡೌನ್ ಆಗ್ತಾ ಇದೆ ಅಂತ ಹೇಳ್ಬಹುದು, ಡೌನ್ ಫಾಲ್ ನಲ್ಲಿದೆ ಅಂತ ಹೇಳ್ಬಹುದಾಗಿದೆ. ಸೊ ರೀಸನ್ ಬಂದು GST ಸಮಸ್ಯೆ ಮೇನ್ ಆಗಿ ಕಾಣ್ತಾ ಇದೆ. ಹಾಗೇನೆ ರೆಗ್ಯುಲೇಟಿಂಗ್ ಇನ್ನೂ ಕೂಡ ಆಗಿಲ್ಲ, ಯಾವ ರೀತಿಯ ರೆಗ್ಯುಲೇಷನ್ ಬರ್ತದೆ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಜನ ಈ ಒಂದು ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡೋದು ಕಮ್ಮಿ ಮಾಡಿದ್ದಾರಂತೆ. ಇನ್ನು ಸೆಕೆಂಡ್ ಅಪ್ಡೇಟ್ ಯಾವುದಂತ ನೋಡೋದಾದ್ರೆ ಇದು ಡ್ರೀಮ್ 11 ಅಥವಾ ಫ್ಯಾಂಟಸಿ ಆ್ಯಪ್ಗಳಿಗೆ ಗುಡ್ ನ್ಯೂಸ್ ಆಗಿರ್ತದೆ. ಸೊ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು, ಹಿಂದೆ ಕೋರ್ಟಿನಲ್ಲಿ ಸರ್ಕಾರ GST ಕೇಸನ್ನು ವಿನ್ ಆಗಿತ್ತು. ಸುಮಾರು 2.5 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ ಪೇ ಮಾಡ್ಬೇಕಂತ ಹೇಳಿತ್ತು. ಆದ್ರೆ ಇವಾಗ ಮತ್ತೆ ಡ್ರೀಮ್ 11 ಅಥವಾ ರಿಯಲ್ ಮನಿ ಗೇಮಿಂಗ್ ಸಂಸ್ಥೆಗಳಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬಹುದು. ಏನಂತ ಹೇಳಿದ್ರೆ, ಇವಾಗ ಫೇಸ್ ವ್ಯಾಲ್ಯೂನ ಮೇಲೆ ಮಾತ್ರ, ಅಂದ್ರೆ ನೀವು ಮೊದಲು ಇನ್ವೆಸ್ಟ್ ಮಾಡುವಂತ ಮನಿಗೆ ಮಾತ್ರ ಇವಾಗ GST ಕೊಡ್ಬೇಕಂತ ಕೋರ್ಟ್ ಹೇಳಿದಂತೆ. ಆ ಲೆಕ್ಕದಲ್ಲಿ ನೋಡೋದಾದ್ರೆ 0.5 ಲಕ್ಷ ಕೋಟಿಯಷ್ಟು ಮಾತ್ರ ಇವಾಗ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಸೊ ಇದರಿಂದ ರಿಯಲ್ ಮನಿ ಗೇಮಿಂಗ್ ಗಳಿಗೆ ಸ್ವಲ್ಪ ಟ್ಯಾಕ್ಸ್ ನ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಪ್ರತಿ ಬಾರಿ ಇನ್ವೆಸ್ಟ್ ಮಾಡುವಂತಹ ಹಣಕ್ಕೆ ಗೌರ್ಮೆಂಟ್ಗೆ 28% GST ಹೋಗಬೇಕಾಗಿತ್ತು. ಆದ್ರೆ ಇವಾಗ ಆ ತರ ಯಾವುದೇ ರೂಲ್ಸ್ ಇಲ್ಲ. ಇವಾಗ ಇರೋದು ಕೇವಲ ಫಸ್ಟ್ ನೀವು ಯಾವ ಅಮೌಂಟ್ ಅನ್ನು ಆಡ್ ಮಾಡ್ತಿರೋ ಆ ಒಂದು ಅಮೌಂಟ್ ನ ಫೇಸ್ ವ್ಯಾಲ್ಯೂಗೆ ಮಾತ್ರ GST ಕೊಡಬೇಕಾಗ್ತದೆ. ತದನಂತರ ನೀವು ಇನ್ನಾಗುವಂತಹ ಅಮೌಂಟ್ ಅನ್ನು ಮತ್ತೆ ಹೂಡಿಕೆ ಮಾಡಿದ್ರೆ ಆ ಅಮೌಂಟ್ ಗಳಿಗೆ ಇವಾಗ GST ಕೊಡೋ ಹಾಗಿಲ್ಲ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದರಿಂದ ರಿಯಲ್ ಮನಿ ಗೇಮಿಂಗ್ ಗಳಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಸೊ ಈ ಒಂದು ರಿಲೀಫ್ ಏನಿದೆ, ಮರುಭೂಮಿಯಲ್ಲಿ ನೀರು ಸಿಕ್ಕಂತ ಒಂದು ಸನ್ನಿವೇಶವೇ ಆಗಿದೆ. ಸೊ ಇವಾಗ ಅದೇ ಒಂದು ದೊಡ್ಡ ಹೋಪ್ ಆಗಿ ಎದ್ದು ಕಾಣ್ತಾ ಇದೆ, ರಿಯಲ್ ಮನಿ ಕಮ್ ಬ್ಯಾಕ್ ಆಗೋದಕ್ಕೆ ಅಂತ ಅನಿಸ್ತಾ ಇದೆ. ಒಂದ್ ವೇಳೆ ಇಲ್ಲಿಂದ ಸರ್ಕಾರ ಈ ಕೇಸಿನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರಿಯಲ್ ಮನಿ ಗೇಮಿಂಗ್ ಗಳ ಕಮ್ ಬ್ಯಾಕ್ ಖಂಡಿತ ಆಗುತ್ತೆ ಅಂತ ಹೇಳ್ಬಹುದು. ಇಲ್ಲಿಂದ ಸರ್ಕಾರ ರೆಗ್ಯುಲೇಷನ್ ಹಾಗೇನೆ ಹೊಸ ರೂಲ್ಸ್ ಜಾರಿಗೆ ತಂದು ತರಬಹುದು. ರಿಯಲ್ ಮನಿ ಗೇಮ್ ಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ರೆಗ್ಯುಲೇಷನ್ ಮಾಡ್ತಾರೆ, ಯಾವ ಕಾಂಟೆಸ್ಟ್ ಆಡಿಸಬಹುದು, ಯಾವ ರೀತಿಯ ಸೇಫ್ಟಿ ಮೆಥಡ್ ಯೂಸ್ ಮಾಡಬೇಕು ಅನ್ನೋದು ಗವರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಏನಾದ್ರೂ ಇಲ್ಲಿಂದ ಜಾರಿ ಮಾಡ್ತಂತ ಹೇಳಿದ್ರೆ ರಿಯಲ್ ಮನಿ ಕಮ್ ಬ್ಯಾಕ್ ಆಗ್ಬಹುದು. ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತದೆ ಆ ರೀತಿನೇ ಕೋರ್ಟಿನಲ್ಲಿ ತೀರ್ಪು ಬರ್ಬೋದು ಅಂತ ಅನಿಸ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ಹೋಗೋದಿಲ್ಲ ಈ ಒಂದು ಕೇಸಿನಲ್ಲಿ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಒಂದು ತುಂಬಾ ಸೆನ್ಸಿಟಿವ್ ಕೇಸ್ ಆಗಿರ್ತದೆ. ಜನರ ಹಣ ಮತ್ತು ಜೀವನ ಇಲ್ಲಿ ಎದುರಾಗಿರ್ತದೆ. ಆದ್ರಿಂದ ಗವರ್ಮೆಂಟ್ ನ ನಿರ್ಧಾರವೇ ಸರಿ ಅಂತ ಕೋರ್ಟ್ ಖಂಡಿತವಾಗಿ ಹೇಳ್ತದೆ. ಆದ್ರಿಂದ ಇಲ್ಲಿ ಗವರ್ಮೆಂಟ್ ನ ತೀರ್ಮಾನವೇ ಅಂತಿಮ ಆಗಿರ್ತದೆ ಅಂತ ಅನಿಸ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್. ಇವಾಗ ಮತ್ತೆ ಡ್ರೀಮ್ 11 ನಲ್ಲಿ ಮೆಗಾ ಕಾಂಟೆಸ್ಟ್ ಗಳು ಶುರುವಾಗಿದೆ. ಹೌದು, ಸ್ವಲ್ಪ ಸಮಯದವರೆಗೆ ನೀವು ನೋಡಿರ್ಬೋದು ಡ್ರೀಮ್ 11 ನಲ್ಲಿ ಕೇವಲ 500 ರೂಪೀಸ್ ಮಾತ್ರ ವಿನ್ನಿಂಗ್ ಅಮೌಂಟ್ ಇದ್ದಿತ್ತು. ಆದ್ರೆ ಇವಾಗ ಅದು ಹೆಚ್ಚಾಗಿ ಕೆಲವೊಂದು ಮ್ಯಾಚ್ ಗಳಲ್ಲಿ 10,000 ಆಗಿದೆ, ಕೆಲವೊಂದು ಮ್ಯಾಚ್ ಗಳಲ್ಲಿ 1 ಲಕ್ಷ ಕೂಡ ಆಗಿದೆ ಮೆಗಾ ಕಾಂಟೆಸ್ಟ್. ಸೊ 1 ಲಕ್ಷ ಮೆಗಾ ಕಾಂಟೆಸ್ಟ್ ನಲ್ಲಿ ನಿಮ್ಗೆ ಫಸ್ಟ್ ಪ್ರೈಸ್ ಆಗಿ ಸಿಗೋದು 10,000 ಆಗಿರ್ತದೆ. ಅದು 10,000 ಮೆಗಾ ಕಾಂಟೆಸ್ಟ್ ನಲ್ಲಿ ನಿಮ್ಗೆ ಫಸ್ಟ್ ಪ್ರೈಸ್ ಆಗಿ ಸಿಗೋದು 1,000 ಆಗಿರ್ತದೆ. ಸೊ ಹಿಂದಿನ 500 ಗಿಂತ ಇವಾಗ ಸ್ವಲ್ಪ ಮಟ್ಟಿನ ಜಾಸ್ತಿ ಅಮೌಂಟ್ ಕೊಡ್ತಾ ಇದೆ ಡ್ರೀಮ್ 11. ಸೊ ಇವಾಗ ಡ್ರೀಮ್ 11 ಯೂಸರ್ಸ್ಗೆ ಸ್ವಲ್ಪ ಮಟ್ಟಿನ ಜಾಸ್ತಿ ಹಣ ಗೆಲ್ಲುವಂತಹ ಅವಕಾಶ ಇದೆ, ಅದು ಫ್ರೀ ಆಗಿ. ಸೊ ಇವಾಗ ಬೇಕಾದ್ರೆ ನಿಮ್ಮ ಇಷ್ಟವಿದ್ರೆ ನೀವು ಖಂಡಿತವಾಗಿ ಆಟ ಆಡ್ಬಹುದು. ಸೊ ಫ್ರೀಯಾಗಿ ದುಡ್ಡು ಬರ್ತಾ ಇದ್ರೆ ಸೊ ಅದನ್ನು ಫ್ರೀಯಾಗಿ ಆಟ ಆಡಿ, ಫ್ರೀಯಾಗಿ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನಿಸ್ತಾ ಇದೆ. ಸೊ ಇನ್ನು ಸೇಫ್ಟಿಯ ವಿಷಯಕ್ಕೆ ಬಂದ್ರೆ, ಮೊದಲಿಂದನೂ ಕೂಡ ಡ್ರೀಮ್ 11 ಪಕ್ಕ ಆಗಿದೆ, ಖಂಡಿತವಾಗಿಯೂ ವಿಡ್ರಾಲ್ ಕೊಡ್ತಾ ಇದೆ, ಅದು 100% ಗ್ಯಾರಂಟಿ ಅಂತ ಹೇಳ್ಬಹುದು. ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುವ ಸಮಸ್ಯೆ ಕೂಡ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಡ್ರೀಮ್ 11 ಇಂಡಿಯಾದಲ್ಲಿ ಲೀಗಲ್ ಆಗಿದೆ. ಯಾಕಂತ ಹೇಳಿದ್ರೆ ಅದು ಫ್ರೀ ಟು ಪ್ಲೇ ಆಡಿಸ್ತಾ ಇದೆ. ಇದು ಡ್ರೀಮ್ 11 ಗೆ ಸಂಬಂಧಿಸಿದಂತಹ ಹೊಸ ಅಪ್ಡೇಟ್ಗಳಾಗಿರ್ತವೆ. ಸೊ
ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಹೊಸ ಅಪ್ಡೇಟ್ ಬಂದರೆ ನಿಮಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ಅಲ್ಲಿವರೆಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.